ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ನಾನು ನಿಮ್ಮ ವೈಶಾಲಿ ಬಸವರಾಜ್. ಇವತ್ತಿನ ದಿನ ನಾನು MTR ಗುಲಾಬ್ ಜಾಮೂನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೈ ಒನ್ ಗೆಟ್ ಒನ್ ಇದೆ. ಇದು ಒಂದು ಪ್ಯಾಕೆಟ್ನ ತೊಗೊಂಡು ಮಾಡ್ತಾಯಿದ್ದೀನಿ. ಇದನ್ನು ಒಂದು ಬೌಲ್ ತೊಗೊಂಡು ಪೌಡ್ರನ್ನೆಲ್ಲ ಹಾಕ್ತಾಯಿದ್ದೀನಿ ಬೌಲ್ಗೆ. ಬೌಲ್ಗೆಲ್ಲ ಹಾಕಿದ್ಮೇಲೆ ಚಿಕ್ಕದು ಲೋಟದಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಲೋಟ ಗಿಂಡಿ ಏನಾದರೂ ಅನ್ಬೋದು. ಇದರಲ್ಲಿ ನೀರು ತೊಗೊಂಡು ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ಇದು ಸಾಫ್ಟಾಗಿ ಬರಬೇಕು ಅಂದರೆ ಇದೇ ರೀತಿಯಾಗಿ ನಾದಬೇಕಾಗತ್ತೆ. ಇದು ಚಪಾತಿ ಹಾಗೆ ಗಟ್ಟಿಯಾಗಿ ನಾದೋದಕ್ಕೆ ಹೋಗಬಾರ್ದು. ನಿಧಾನಕ್ಕೆ ಈ ರೀತಿಯಾಗಿ ನೀರನ್ನ ಸ್ವಲ್ಪನೇ ಹಾಕಿ ಮಾಡಬೇಕಾಗತ್ತೆ. ಇದನ್ನು ಹಿಟ್ಟಿಗೆ ಯಾವ ರೀತಿಯಾಗಿ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ಒಂದು ಚಟಾಕಿ ನಳತೆ ಅಂತ ಲೋಟನ ತಗೊಂಡಿದ್ದೀನಿ. 2 ಚಟಾಕಿನಷ್ಟು ಸಕ್ಕರೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. 4 ಚಟಾಕಿಗೆ 1 kg ಆಗುತ್ತೆ. ಅಂದರೆ ನಾನಿಲ್ಲಿ ಅರ್ಧ kg ಸಕ್ಕರೆನ ತೊಗೊಂಡಿದ್ದೀನಿ. 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 2 ಲೋಟ ನೀರು, 2 ಲೋಟ ಸಕ್ಕರೆ. ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನು 5 ನಿಮಿಷ ಆದಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ತಗೋಬಹುದು. ಸ್ವಲ್ಪ ಕೈಗೆ ಈ ರೀತಿಯಾಗಿ ತುಪ್ಪನ ಸವರ್ಕೊಂಡು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ. ಇದನ್ನು ಸಾಫ್ಟಾಗಿ ಹೀಗೆ ಮೃದುವಾಗಿ ಹತ್ತಿ ಮಾಡಬಾರ್ದು, ಮೆಲ್ಲಕ್ಕನೆ ಮಾಡಬೇಕಾಗುತ್ತೆ. ಈಗ ಚಿಕ್ಕ ಉಂಡೆ ರೆಡಿಯಾಗಿದೆ. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇದು ಬಿರುಕು ಬಿಟ್ಟ ಹಾಗೆ ಕಾಣಬಾರ್ದು, ಶೈನಿಂಗ್ ಆಗಿ ಚೆನ್ನಾಗಿ ಬಂದಿರಬೇಕದು. ಈ ರೀತಿ ಆದರೆ ಚೆನ್ನಾಗಿ ಬರೋದಿಲ್ಲ. ಸಾಫ್ಟಾಗಿ ಚೆನ್ನಾಗಿ ಶೈನಾಗಿ ಕಾಣಬೇಕದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೋಬೋದು ಅಥವಾ ಜಾಸ್ತಿನೇ ನಾವು ಉಂಡೆನ ಜಾಸ್ತಿ ಹೊತ್ತು ಮಾಡಬೇಕಾಗತ್ತೆ. ಈ ರೀತಿಯಾಗಿ ಬೇಗನೆ ಆಗುತ್ತೆ. ಇದೇನು ಲೇಟ್ ಆಗೋದಿಲ್ಲ. ಮೆಲ್ಲಕ್ಕೆ ಮಾಡಬೇಕಾಗತ್ತೆ. ಭಾಳ ಹತ್ತಿ ಮಾಡೋ ಅವಶ್ಯಕತೆ ಏನಿಲ್ಲ. ಈ ರೀತಿಯಾಗಿ ಒಂದೇ ಅಳತೆಯಲ್ಲಿ ನಾವು ಮಾಡ್ಬೋದು. ದೊಡ್ಡ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ಅಮ್ಮ ಏನು ಮಾಡ್ತಾ ಇದೀಯಾ? ನಾನು ಜಾಮೂನ್ ಮಾಡ್ತಾ ಇದ್ದೀನಿ ಪುಟ್ಟ. ನನ್ನ ಫೇವ್ರೇಟ್ ಅಮ್ಮ. ಹೌದಾ? ಇವಾಗ ಪಾಕ ರೆಡಿಯಾಗಿದೆ. ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಒಂದು ಬಾಳಿಗೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಪಕ್ಕಕ್ಕಿಟ್ಟು ಒಂದು ಬಾಳಿಗೆನ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಆದರೂ ಆಗುತ್ತೆ ಎಣ್ಣೆ. ಇದಕ್ಕೆ ಮಾಡಿಟ್ಟಿರುವಂಥ ಗುಂಡು ಗುಲಾಬ್ ಜಾಮೂನ್ನ ಮಾಡೋಣ. ಸ್ವಲ್ಪ ಎಣ್ಣೆ ಕಾದಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಚೂರು ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ಕೈಯಲ್ಲಿ ಹೀಗೆ ತಗೊಂಡು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಇದು ಹಾಕಬೇಕಾದ್ರೆ
ಹುಷಾರಾಗಿ ಹಾಕಬೇಕು. ಈ ರೀತಿಯಾಗಿ ಇದು ರೌಂಡಾಗಿರೋದ್ರಿಂದ ಕರಿಯೋದಕ್ಕೆ ತುಂಬಾ ಈಸಿ. ಹೀಗೆ ಉಳಿ ಎಣ್ಣೆಯಲ್ಲಿ ಬರುತ್ತಲ್ಲ, ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ಈ ಉಳ್ಳಿಸಿದ್ರೆ ಸಾಕು, ಇದನ್ನು ಎಲ್ಲ ಕಡೆ ಒಂದೇ ಕಲರ್ ಬರೋ ಥರ ಬೆಂದು ಬರುತ್ತೆ. ಹೀಗೆ ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ಮಾಡ್ತಾ ಇದ್ದೀನಿ ಇದನ್ನು. ಮಕ್ಕಳಿಗೆ ಇದು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಅಂತ ಹೇಳ್ಬೋದು. ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಈ ರೀತಿ ಆಗಬಾರ್ದು, ಇದು ಇನ್ನೂ ಸ್ವಲ್ಪ ಕಲರ್ ಬರಬೇಕು. ಗೋಲ್ಡನ್ ಬ್ರೌನ್ ಬಂದರೆ ಇದು ಪಾಕದಲ್ಲಿ ಹಾಕಿದ್ರೆ ಇನ್ನೂ ಲೈಟ್ ಕಲರ್ ಆಗುತ್ತೆ, ಹಸಿ ಹಸಿಯಾಗೇ ಉಳಿಯುತ್ತೆ ಅದು. ಅದಕ್ಕೆ ನಾವು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಕರಿಬೇಕಾಗತ್ತೆ ಇದನ್ನು. ಯಾವ ಕಲರ್ ಬರಬೇಕು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಈ ರೀತಿಯಾಗಿ ಕಲರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಜಾಮೂನು. ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಮಾಡಿರುವಂಥ ಎಲ್ಲ ಜಾಮೂನುಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಒಂದನ್ನು ಮಾತ್ರ ನಾನು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಮಾಡಿದ್ರೆ ಭಾಳ ಹಸಿ ಹಸಿಯಾಗಿಯೇ ಕಾಣುತ್ತೆ ಇದು. ಇದನ್ನು ಕೂಡ ಪಕ್ಕಕ್ಕಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲ ನಾನು ಎಣ್ಣೆ ಜಾಸ್ತಿ ಇದೆ ಅಂತ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನೇ ಹಾಕಿ ಮಾಡ್ಕೋಬೇಕಾಗತ್ತೆ. ಇದನ್ನು ಕರಿಯೋದಂತೂ ತುಂಬಾ ಈಸಿ ಜಾಮೂನ್ನ. ಮಾಡಿಟ್ಟಿರುವಂಥ ತಟ್ಟೆಯಲ್ಲಿ ಅಂಟ್ಕೊಂಡು ಬಿಡುತ್ತೆ ಇದು. ನಿಧಾನಕ್ಕೆ ತೆಗಿಬೇಕು ಇದನ್ನು. ಹೀಗೆ ಕರಿಬೇಕಾದ್ರೆ ಬಾಳಿಗೆಯಲ್ಲಿ ಅಂಟ್ಕೊಂಡಂಗಾಗಿರುತ್ತೆ. ನಿಧಾನಕ್ಕೆ ಕರಿಬೇಕು. ನಮ್ಮ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಡುವಂಥ ಸ್ವೀಟ್ಗಳಲ್ಲಿ ಇದು ಒಂದು ಕೂಡ. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಅಷ್ಟೊಂದು ಬೆಂದಿರೋದಿಲ್ಲ. ಈಗ ಪಾಕ ರೆಡಿಯಾಗಿದೆ. ಪಾಕ ಯಾವಾಗಲೂ ಜಾಮೂನ್ ಮಾಡಬೇಕಾದ್ರೆ ಉಗುರು ಬೆಚ್ಚಗೆ ಇರಬೇಕು. ಆವಾಗಲೇ ಅದಕ್ಕೆ ಹಾಕಿದರೆ ಚೆನ್ನಾಗಿ ಪಾಕ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಸ್ವಲ್ಪ ದಪ್ಪ ಆಗಿ ಕಾಣಿಸುತ್ತೆ ಮತ್ತು ಸಾಫ್ಟಾಗಿ ಇರುತ್ತೆ. ನೋಡಿ ಈಗ ಪಾಕದಲ್ಲಿ ನಾನು ಜಾಮೂನುಗಳನ್ನು ಹಾಕ್ತಾ ಇದ್ದೀನಿ.
1-2 ಗಂಟೆ ಬಿಟ್ಟು ನೋಡಿದರೆ ಪಾಕ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.